ಮಹರ್ಷಿ ವಾಲ್ಮೀಕಿ ನಿಗಮದ ಹಣವನ್ನು ದುರ್ಬಳಕೆ ಮಾಡಿದಂತ ರೂವಾರಿ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಕಿತ್ತೊಗೆಯಬೇಕು. ಜೊತೆಗೆ ಪರಿಶಿಷ್ಟ ಪಂಗಡದ ಮಕ್ಕಳ ಭವಿಷ್ಯವನ್ನು ಕಿತ್ತುಕೊಂಡಂತ ನಾಗೇಂದ್ರ ಅವರಿಗೆ ವಿರುದ್ಧ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತನಿಖೆಯಾಗಿ ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ಅದೇ ತರ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಒತ್ತಾಯ ಮಾಡುವುದು ಒಂದೇ, ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಸಚಿವ ಸ್ಥಾನದಿಂದ ಕಿತ್ತು ಒಗೆದು ಅವರ ವಿರುದ್ಧ ಹೆಚ್ಚಿಗೆ ಶಿಕ್ಷೆಯನ್ನ ತಾವು ಕೊಡಿಸಬೇಕು. ಜೊತೆಗೆ ಅವರ ಪರವಾಗಿ ನೀವು ನಿಲ್ಲಬಾರದು ಅನ್ನೋಂಥದ್ದು ನಮ್ಮ ಆಗ್ರಹ. ಇದರ ಜೊತೆಗೆ ಜಮೀರ್ ಅಹಮದ್ ಅವರಿಗೂ ಕೂಡ ಒಂದು ತಕ್ಕದಾದಂತ ಶಾಸ್ತಿ ಆಗಬೇಕಾಗಿದೆ. ಬಂಧುಗಳೇ, ಮೊನ್ನೆ ತಾವು ನೋಡಿದಿರಿ, ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಕ್ಕೆ ಆ ವ್ಯಕ್ತಿ ಬರಲಿಲ್ಲ. ಒಬ್ಬ ಸಚಿವನಾಗಿ, ಜಿಲ್ಲೆಯ ಉಸ್ತುವಾರಿಯಾಗಿ ನಮ್ಮ ಸ್ವತಂತ್ರ ದಿನಾಚರಣೆಯನ್ನ, ಭಾರತದ ಅಸ್ತಿತ್ವವಾದಂತ ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಲಿಕ್ಕೆ, ಒಂದು ನಮ್ಮ ಧ್ವಜವನ್ನ ಆಚರಣೆ ಮಾಡಲಿಕ್ಕೆ, ಆರಿಸಲಿಕ್ಕೆ ಆ ವ್ಯಕ್ತಿ ಬರಲಿಲ್ಲ ಅಂದ್ರೆ ಆ ವ್ಯಕ್ತಿಯಲ್ಲಿ ಮನಸ್ಸಲ್ಲಿ ಎಷ್ಟು ಕಪೋಲ ಕಲ್ಪಿತ ಆದಂತ ಆಲೋಚನೆ ಇದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನೂ ಕೂಡ ನಾವು ಒತ್ತಾಯ ಮಾಡ್ತೀವಿ ಡಿ.ಕೆ. ಶಿವಕುಮಾರ್ ಅವರಿಗೆ. ಅವರ ವಿರುದ್ಧ ಕೂಡ ತಕ್ಕ ಶಾಸ್ತಿಯಾಗಿ ಅವರನ್ನು ಕೂಡ ಸಂಪುಟದಿಂದ ತೆಗೆದು ಹಾಕ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ.